ಆಧಾರದ ಮೇಲೆ ಡಿವೈಡ್ ಮಾಡ್ತೀರಿ? ಏನು ಸತ್ಯಯುಗದೊಳಗೆ ಉದಯಿಸಿದ ಸೂರ್ಯ ಬೇರೆ, ಕಲಿಯುಗದಲ್ಲಿ ಉದಯಿಸಿದ ಸೂರ್ಯ ಬೇರೆ ಅದಾನೆ? ಸತ್ಯಯುಗದಲ್ಲಿ ಹರಿದ ನದಿಗಳು ಬೇರೆ, ಕಲಿಯುಗದಲ್ಲಿ ಹರಿದ ನದಿಗಳು ಬೇರೆ ಅದಾವೆ? ಸತ್ಯಯುಗದಲ್ಲಿರುವ ಗಾಳಿ ಭೂಮಿ ಬೇರೆ, ಕಲಿಯುಗದಲ್ಲಿರುವ ಗಾಳಿ ಬೇರೆ ಐತೇನು? ಏನೂ ಇಲ್ಲ. ಸತ್ಯಯುಗ ಕಲಿಯುಗ ಮಾಡಿದ್ದು ಸೂರ್ಯ, ಗಾಳಿ, ಬೆಳಕು, ಕ್ಯಾಲೆಂಡರ್ ಅಲ್ಲ. ಒಬ್ಬ ಕವಿ ಬರಿತಾನ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಮ್ಮನ್. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಅಂತ ನಾವೇನು ಮಾಡ್ತೀವಲ್ಲ, ಸತ್ಯಯುಗ ಕಲಿಯುಗ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಸೂರ್ಯ, ಕಲಿಯುಗದೊಳಗಿರುವ ಸೂರ್ಯ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಭೂಮಿ, ಕಲಿಯುಗದೊಳಗಿರುವ ಭೂಮಿ ಬೇರೆ ಅಲ್ಲ. ಯಾವಾಗ ಕಲಿಯುಗವು ಸತ್ಯಯುಗವಾಗ್ತೈತಿ ಅಂದ್ರೆ, ಯಾರ ಹೃದಯದಲ್ಲಿ ಪ್ರೇಮ, ಮಾತಿನಲ್ಲಿ ಮಮತೆ, ಅವನ ಅಂಗಾಂಗಗಳು, ಅವನ ಕಾಯಿ ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಒರೆಸಲಿಕ್ಕೆ ಮಿಡಿತೈತಲ್ಲ, ಆ ಜನರಿರುವ ಊರೆಲ್ಲ ಅದು ಸತ್ಯಯುಗದ ಊರುಗಳೇ, ಅದು ಕಲಿಯುಗ ಅಲ್ಲ ಅಂತ. ಎದೆಯೊಳಗೊಂದಿಷ್ಟು ಪ್ರೇಮ ಇರಬೇಕು, ಮಾತಿನೊಳಗೊಂದಿಷ್ಟು ಮಧುರತೆ ಇರಬೇಕು, ನನ್ನ ದೇಹ ಇನ್ನೊಬ್ಬರ ಕಣ್ಣೀರು ಒರೆಸಕ್ಕೆ ಒಂದಿಷ್ಟು ಮಿಡಿತಿರಬೇಕು, ಮಡಿತಿರಬೇಕು. ಹಿಂಗಿತ್ತು ಅಂದ್ರೆ ಅದೇ ಸತ್ಯಯುಗ ಅಷ್ಟೆ. ಅದಕ್ಕೆ ಈ ಶ್ರೀಗಂಧ ಅನ್ನುವಂಥ ಸಂಸ್ಥೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದೆ. ಇದು ಬೆಳೀಲಿ, ಇಂಥ ಒಳ್ಳೆಯ ಕಾರ್ಯಗಳು ಸದಾ ಹಬ್ಬಲಿ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಸದಾ 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 ಕೇಳ್ತಿರ್ಬೇಕಷ್ಟೆ. ಯಾರ ಹೇಳಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ, ದೊಡ್ಡವರು, ಶರಣರು, ಸಂತರು, ಯಾರ ಬಾಯಿಂದ ಒಳ್ಳೆಯ ಮಾತು ಬರ್ತದೆ ಅದನ್ನು ಸದಾ ಕೇಳ್ತಿರ್ಬೇಕು. ಈಗ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಾಗ ನೀವೊಂದು ಚಲೋ ಮೊಬೈಲ್ ತೊಗೊತೀರಿ. ಮೊಬೈಲ್ ತೊಗೊಂಡ ಮೇಲೆ ಅದಕ್ಕೊಂದು ಮ್ಯಾನ್ಯುವಲ್ ಅಂತ ಕೊಡ್ತಾರೆ ಅವರು. ಏನದು ಮ್ಯಾನ್ಯುವಲ್ ಅಂದ್ರೆ ಹೌ ಟು ಯೂಸ್ ಇಟ್ ಅಂತ. ಏನಂತ? ಹೌ ಟು ಯೂಸ್ ಇಟ್ ಅಂದ್ರೆ ಸುಮ್ಮನೆ ಒಂದು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಇದ್ದು ಕೆಡುವಂಥ ಮೊಬೈಲ್ ತೊಗೊಂಡ್ರನ ಅದಕ್ಕೊಂದು ಹೌ ಟು ಯೂಸ್ ಇಟ್ ಅಂತ ಮ್ಯಾನ್ಯುವಲ್ ಇರ್ತೈತಿ. ಒಂದು 100 ವರ್ಷ ಈ ಭೂಮಿಯ ಮೇಲೆ ಬದುಕುವಂಥ ದೇವರು ಕೊಟ್ಟ ಈ ದೇಹಕ್ಕೊಂದು ಮ್ಯಾನ್ಯುವಲ್ ಬೇಕಲ್ಲ, ಇದು ಹೌ ಟು ಯೂಸ್ ಇಟ್ ಅಂತ ಗೊತ್ತಿರದೇ ಇದ್ದರೆ ಇದು ಕೆಟ್ಟು ಹೋಗ್ತೈತಿ. ಅದಕ್ಕೆ ಶರಣರ ಮಾತುಗಳು ನಮಗೇನು ಕಲಿಸ್ಕೊಡ್ತಾವಂದ್ರೆ ಹೌ ಟು ಯೂಸ್ ಇಟ್ ಅಂತ. ಇದು ಒಂದು ಮ್ಯಾನ್ಯುವಲ್ ಇದ್ದಂಗೆ. ಅದಕ್ಕಂಥವರ ಮಾತಿನ ದಾರಿಯಲ್ಲಿ, ಬೆಳಕಿನ ಮಾತಿನಲ್ಲಿ ನಾವು ನಡೆದ್ರೆ ನಮ್ಮೆಲ್ಲರ ಬದುಕು ಬೆಳಕಾಗ್ತದೆ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ವಂದಿಸಿ ನಮ್ಮ ಮಾತು